ನಿನ್ನ ಕಾಲ್ ಹಿಡಿದು ಜಗ್ಗಾಕ ನೋಡ್ತೈತಿ. ತಲೆಯಾಗ ಇಟ್ಕೊಳ್ರಿ, ಯಾರಾದ್ರೂ ನಿಮ್ಮನ್ನ ಕಾಲ್ ಹಿಡಿದು ಜಗ್ಗಾಕತ್ತಾರ ಅಂತಂದ್ರೆ ತಲೆಯಾಗ ಇಟ್ಕೊಳ್ಬೇಕು. ಅವ್ರು ನಮ್ ಕಾಲ್ ತೆಳಗದಾರ, ಅವ್ರಕ್ಕಿಂತ ಹೈಟ್ನಾಗ ನಾವು ಅದೀವಂತ ಯಾರು ಜೀವನ ಮಾಡ್ತಾರ ಅವ್ರು ಮುಂದೆ ಹೋಗ್ತಾರ ಜಗತ್ನಾಗ. ಮತ್ತೆ ನೀವು ಕಾಲ್ ಹಿಡಿದಾರ ಅಂತ ತಿಳ್ಕೊಂಡು ಹಂಗ ಇಲ್ಲೇ ಕುತ್ಕೊಂಡ್ರಿ ಅಂತಂದ್ರೆ ಅವ್ರು ಹಿಡಿಯವ್ರ ಹಿಡಿದು ಜಗ್ಗವ್ರ ಮಧ್ಯದೊಳಗೆ ಬದುಕ್ಬೇಕು ಅಂತಂದ್ರೆ ಅದನ್ನೆಲ್ಲ ಮೀರೇ ಬದುಕ್ಬೇಕಲ್ಲ. ಹಾಗಾಗಿ ನೀ ಯಾರಿಗಾದ್ರೂ ಒಳ್ಳೇದನ್ನ ಮಾಡಿದ್ರೆ, ನಿನಗೆ ಯಾರಾದ್ರೂ ಕೆಟ್ಟದ್ದನ್ನ ಮಾಡಾಕತ್ತಾರ ಅಂತಂದ್ರೆ, ಕೆಟ್ಟದ್ದು ಮಾಡಾಕತ್ತಾರ ಅಂದ ಕೂಡಲೇ ಅವ್ರು ಮಾಡಾಕತ್ತಾರ ಅಂದ ಕೂಡಲೇ ನಿಮ್ಗೆ ಕೆಟ್ಟದ್ದು ಆಕೈತೆ ಅಂತಾನೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾರಾದ್ರೂ ಒಬ್ರು ನಿಮ್ಗೆ ಕೆಟ್ಟದ್ದು ಬಯಸಾಕತ್ತಾರ ಅಂತಂದ್ರ, ಕೆಟ್ಟದ್ದು ಯಾರಿಗ ಆಕೈತೆ ಅಂತಂದ್ರ ತಲೆಯಾಗ ಇಟ್ಕೋಬೇಕಮ್ಮ. ಈಗ ಹೊಲದಾಗ ಹೋಗಿ ಬೀಜ ಬಿತ್ತಿರಿ, ನೀವು ಬೀಜ ಯಾವ ಹೊಲ್ದಾಗ ಬಿತ್ತಿರ್ತೀರಿ ಅಲ್ಲೇ ಹುಟ್ಟತೈತಲ್ಲ ಸಸಿ. ಇಲ್ಲಿ ಬೀಜ ಬಿತ್ತೀನ್ರಿ ಅವ್ರ ಹೊಲ್ದಾಗ ಹುಟ್ಟಿಲ್ಲ ಅಂತಂದ್ರ ನೀ ಬಿತ್ತಿದ್ದಲ್ಲಿ ಅದನ್ನ ಹಾಕಿದ್ದಿಲ್ಲ, ಆದ್ರೆ ಫಲ ಅಲ್ಲೇ ಸಿಗೋಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಸಿಗುದಿಲ್ಲ. ಎಲ್ಲಿ ಅದು ಬೀಜ ಬಿದ್ದೈತೆ ಅಲ್ಲೇ ಹುಡ್ತೈತೆ ಹೊರತಾಗಿ ಅದು ಮತ್ತೊಬ್ಬರು ಹೊಲ್ಲಾಗ ಹೋಗಿ ಫಸಲನ್ನು ಕೊಡಂಗಿಲ್ಲ. ಹಂಗ ಕೆಟ್ಟದ್ದು ಮಾಡ್ಬೇಕಂತ ಯಾವನ ಮನಸ್ನ್ಯಾಗ ಮೊದಲು ಹುಟ್ಟೈತಲ್ಲ, ಮೊದಲು ಅವನು ಫಲ ಕೊಡ್ತೈತೆ ಹೊರತಾಗಿ ಅದು ಮತ್ತೊಬ್ಬರಿಗೆ ಫಲ ಕೊಡೋದಿಲ್ಲ ಅನ್ನುವಂಥ ಸತ್ಯವನ್ನ ಯಾರು ತಿಳ್ಕೊಂತಾರ ಅವ್ರು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೊದಲು ನಿನ್ನೊಳಗೆ ಹುಟ್ಟೈತಲ್ಲ ಅದು ಕೆಟ್ಟದ್ದು ಮಾಡ್ಬೇಕನ್ನೋದು. ನಾ ಅವ್ರಿಗೆ ಕೆಟ್ಟದ್ದು ಮಾಡ್ಬೇಕನ್ನುವಂಥದ್ದು ನಿನ್ನ ತಲೆಯಾಗ ಹುಟ್ಟೈತಿ, ನಿನ್ನ ಮನಸ್ನ್ಯಾಗ ಹುಟ್ಟೈತಿ ಅಂದ್ರೆ ಫಲ ಎಲ್ಲಿ ಕೊಡ್ತದ ಅಂದ್ರೆ ನಿನಗೆ ಕೊಡ್ತದ ಫಲ. ಆಮೇಲೆ ಅವ್ರಿಗೆ ಕೊಡ್ತದ ಬಿಡ್ತದೆ ಎರಡನೇ ಮಾತದು. ಅದಕ್ಕೆ ಕನಸಿನೊಳಗನು ಹೃದಯದೊಳಗೆ ಪ್ರೇಮವನ್ನು ತುಂಬಿಕೊಂಡಿರ್ಬೇಕು, ಮನಸ್ಸಿನೊಳಗೆ ಶಾಂತಿಯನ್ನು ತುಂಬಿಕೊಂಡಿರ್ಬೇಕು, ತಲೆಯನ್ನು ಶಾಂತ ರೀತಿಯಿಂದ ಇಟ್ಕೊಂಡಿರ್ಬೇಕು, ನಾಲಿಗೆ ಒಳಗೆ ಸಕ್ಕರೆ ಅಂತ ಮಾತುಗಳನ್ನು ಮಾತಾಡ್ತಿರ್ಬೇಕು. ಇದು ಬದುಕಿನ ಚಿಂತನೆ ಆಗ್ಬೇಕು ಅನ್ನುವಂಥದ್ದನ್ನ ಅನೇಕ ಮಹಾತ್ಮರು ಹೇಳ್ಕೊಂತ ಬಂದಾರ. ಆದ್ರೆ ನಾವ್ ಯಾರು ಕೂಡ ಇದನ್ನ ತಲೆಯಾಗಿ ಇಟ್ಕೊಳ್ಳೋದು. ಹತ್ತು ಹೊಂಟ್ರೆ ಅವ್ರದ್ದು ಹಂಗಾಯ್ತು ಇವ್ರದ್ದು ಹಿಂಗಾಯ್ತು ಅಂತ ತಿಳ್ಕೊಂಡು ಮತ್ತೊಬ್ಬರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಕೆಲವು ಮಂದಿಗೆ ಉಂಡಿದ್ದು ಕರುವುದೇ ಇಲ್ಲ. ಸುಮ್ಮನೆ ಹಂಗೆ ಅವ್ರದ್ದು ಹಂಗ ನೋಡ್ರಿ ಇವ್ರದ್ದು ಹಿಂಗ್ ನೋಡ್ರಿ, ಅದರಲ್ಲಿಂದ ಏನಾಗೋದಿಲ್ಲ ಅಂತ ಶರಣರು ಬಹಳ ಮಂದಿ ಎಲ್ಲರೂ ಹೇಳ್ಕೊಂತ ಬಂದಾರ. ಆದ್ರೆ ನಾ ಇಲ್ಲಿ ಹೇಳ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಹುಟ್ಟಿದ್ದು ಸಾಯ್ತದ ಅಂದ ಮೇಲೆ ಒಂದಿಷ್ಟು ಇದಕ್ಕೆ ತನ್ನದೇ ಆಗಿರತಕ್ಕಂಥ ಕೆಲಸ ಕಾರ್ಯಗಳದಾವ. ಎಲ್ಲಾ ಪ್ರಾಣಿಗಳು ಸಾಯ್ತಾವ. ಹಂಗಂತ ಮನುಷ್ಯನೂ ಸಾಯ್ತಾನ. ಆದ್ರೆ ಮನುಷ್ಯನ ಸಾವು ಹೇಗಿರ್ಬೇಕು ಅಂತಂದ್ರೆ, ಹುಟ್ಟು ಹೇಗಾದ್ರೂ ಇರ್ಲಿಪ್ಪ, ಸಾವು ಮಾತ್ರ ಚರಿತ್ರೆ ಆಗಿರ್ಬೇಕು ಅನ್ನುವಂಥದ್ದು ಬಹಳಷ್ಟು ಮಂದಿ ಇನ್ಸ್ಪೈರ್ ಆಗಿ ಹೇಳೋರು ಹೇಳ್ತಾರೆ. ಹುಟ್ಟು ಬಡವನಾಗಿದ್ರೆ ಏನೂ ತೊಂದರೆ ಇಲ್ಲ, ಸಾವು ಮಾತ್ರ ಚರಿತ್ರೆ ಆಗಿರ್ಬೇಕು ಅಂತ. ಹುಟ್ಟದಾಗ ಹೇಗಿರ್ಬೇಕು ಅಂತಂದ್ರೆ, ಹುಟ್ಟದಾಗ ತಂದೆ ತಾಯಿ ನೋಡಿ ಸಂಭ್ರಮ ಪಡುವಂಗಿರ್ಬೇಕು. ಅವನ್ ಜನ್ಮ ಕೊಟ್ಟೈತೆ ಅಂದ ಕೂಡಲೇನ ಅವ್ರ ತಂದೆ ಸಂಭ್ರಮ ಪಡುವಂಗಿರ್ಬೇಕು. ಬೆಳೆದು ದೊಡ್ಡವಾಗ ಮುಂದೆ ತಾಯಿ ಹರುಷ ಪಡುವಂಗಿರ್ಬೇಕು. ಅವ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಕತ್ತಾಗ ಸಮಾಜ ಸಂಭ್ರಮ ಪಡುವಂಗಿರ್ಬೇಕು. ಮತ್ತ ಸತ್ತ ನಂತರದಲ್ಲಿ ಬರೀ ಇವ್ರಲ್ಲ ಅಷ್ಟೇ ಅಲ್ಲ, ಸ್ಮಶಾನದಾಗಿರತಕ್ಕಂಥ ಮಣ್ಣನ್ನು ಸಹಿತ ಕಣ್ಣೀರು ಹಾಕುವಂಗ ನಾವು ಬದುಕಿ ಹೋಗ್ಬೇಕನ್ನುವಂಥದ್ದನ್ನ ಅನೇಕ ಜನ ಹೇಳ್ಕೊಂತ ಬಂದಾರ. ಹಂಗ ಬದುಕಾಗತ್ತ? ಎಲ್ಲರನ್ನು ಮೆಚ್ಚಿಸಂತರೂ ಬದುಕಾಗೋದಿಲ್ಲ. ಕೆಲವು ಮಂದಿ ಮೆಚ್ಚಿ ಬದುಕ್ತಾರ, ಕೆಲವು ಮಂದಿ ಚುಚ್ಚಿ ಬದುಕ್ತಾರ. ಇಂಥವ್ರ ಮಧ್ಯದೊಳಗೆ ನಾವು ಅಚ್ಚುಕಟ್ಟಾಗಿ ಬದುಕುವುದು ಹೆಂಗ ಅಂತಂದ್ರೆ, ನಮ್ಮ ಜೀವನ ಮಂಗಲಮಯವಾಗಬೇಕಾದರೆ ಶರಣರ ಸಂಘದೊಳಗೆ ನಾವು ಇರಬೇಕಾಗ್ತದೆ. ಜೀವನ ಮಂಗಲಮಯವಾಗಬೇಕಾದ್ರೆ, ನಮ್ಮ ಜೀವನ ಮಂಗಲಮಯವಾಗಬೇಕಾದ್ರೆ ಶರಣರ ಸಿದ್ಧಾಂತದ ಅಂಗಳದೊಳಗೆ ಓಡಾಡಬೇಕಾಗ್ತದ. ಅವ್ರ ವಿಚಾರಧಾರೆಗಳನ್ನು ಕೇಳಬೇಕಾಗ್ತದ. ಯಾರು ಬದುಕಿನ ಸಾರ್ಥಕತೆಯನ್ನು ಮಾಡ್ಕೊಂಡು ಹೋಗ್ಯಾರ ಅವ್ರ ದಾರಿ ಒಳಗೆ ನಡಿಬೇಕಾಗ್ತದ. ಮತ್ತ ಅದನ್ನ ದಾರಿ ಒಳಗೆ ನಡೀಲಿಲ್ಲ ಅಂತಂದ್ರೆ ನಮ್ಮ ಜೀವನ ಹೆಂಗ ಅರ್ಥ ಆಗ್ತದ? ನಮಗೆ ಆಗೋದಿಲ್ಲ. ಹಾಗಾಗಿ ಬಾಡದೇ ಇರತಕ್ಕಂಥ ಹೂ ಜಗತ್ತಿನಾಗ ಇಲ್ಲ. ಆದ್ರೆ ಬಾಡೋದಕ್ಕಿಂತ ಮುಂಚೆಕ್ ಅದನ್ನ ಮುಡಿಯುವಂತ ಪ್ರಯತ್ನ ಮಾಡ್ಬೇಕು. ಬಾಡದೇ ಇರತಕ್ಕಂಥ ಹೂ ಜಗತ್ತಿನಾಗ ಇಲ್ಲ, ಅದು ಬಾಡೋದಕ್ಕಿಂತ ಮುಂಚೆಕ್ ಅದನ್ನು ಮುಡಿಯುವಂತ ಪ್ರಯತ್ನ ಮಾಡ್ಬೇಕು. ಹಳಸದೇ ಇರತಕ್ಕಂಥ ಅನ್ನ ಜಗತ್ತಿನಾಗ ಇಲ್ಲ. ಯಾವ್ದು ಅನ್ನ ಮಾಡಿಟ್ಟಿರ್ತಾರ, 8 ದಿವಸಗಟ್ಟಲೆ ಇಡ್ತಿರ ಅದನ್ನ ಇಲ್ಲ. ಆ ಅನ್ನ ಹಳಸದೇ ಇರತಕ್ಕಂಥ ಅನ್ನ ಇಲ್ಲ, ಅದು ಹಳಸೋದಕ್ಕಿಂತ ಮುಂಚೆಕ್ ಅದನ್ನ ಉಣ್ಬೇಕಲ್ಲ. ಹಂಗ ಕೊಳೆಯದೇ ಇರತಕ್ಕಂಥ ಹಣ್ಣು ಜಗತ್ತಿನಾಗ ಇಲ್ಲ, ಆದ್ರೆ ಕೊಳೆಯುವುದಕ್ಕಿಂತ ಮುಂಚೆಕ್ ಅದನ್ನ ತಿನ್ಬೇಕು. ಹಂಗ ಸಾಯದೇ ಇರತಕ್ಕಂಥ ಮನುಷ್ಯ ಜಗತ್ತಿನಾಗ ಇಲ್ಲ, ಆದ್ರೆ ಸಾಯುವುದಕ್ಕಿಂತ ಪೂರ್ವದೊಳಗೆ ಎಂದ ಎಕ್ಸ್ಪೈರ್ ಆಗ್ತೀವಿ ಯಾರಿಗೂ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆಕ್ 4 ಮಂದಿಗೆ ಇನ್ಸ್ಪೈರ್ ಆಗೇ ಸಾಯ್ಬೇಕನ್ನುವಂತ ಸಿದ್ಧಾಂತವನ್ನ ನಾವೆಲ್ಲರೂ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡು ಹಂಗ ಬದುಕಕ್ಕೆ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ. ಹಾಗಾದ್ರೆ ಜಗತ್ತಿನೊಳಗೆ ಎಷ್ಟು ಮಂದಿ ಪ್ರಾಣವನ್ನು ಕೊಟ್ಟಿಲ್ಲ, ಎಷ್ಟು ಮಂದಿ ಪ್ರಾಣ ಬಿಟ್ಟಿಲ್ಲ. ಎಲ್ಲರೂ ಹೋದಾರ. ಎಲ್ಲರೂ ಇಷ್ಟು ಮಂದಿಗೆ ಹಂಗ ಕೇಳ್ತೀನಿ ನಾನು ಇಲ್ಲಿ ಕುಂತವ್ರಿಗೆ, ಎಷ್ಟು ಮಂದಿ ಹೋಗ್ಯಾರ ಅವ್ರು ಎಲ್ಲರ ಹೆಸರು ಗೊತ್ತೈತಿ ನಿಮ್ಗೆ? ತಮಗೆಲ್ಲ ಹಿರಿಯರು ಕೇಳಾಕತ್ತೀನಿ, ಎಷ್ಟು ಮಂದಿ ಹೋಗ್ಯಾರಲ್ಲ ಎಲ್ಲರ ಹೆಸರು ಗೊತ್ತದವ್ ನಿಮ್ಗೆ? ಇವತ್ತು ಎಷ್ಟು ಮಂದಿ ಅದಾರಲ್ಲ ಅಷ್ಟ್ರ ಹೆಸರು ಗೊತ್ತದವು. ಮುಂದೆ ಎಷ್ಟು ಮಂದಿ ಬರೋದ ಅವ್ರದ್ದು ಯಾರಾದ್ರೂ ಗೊತ್ತೈತಿ? ಇಲ್ಲ. ಇದ್ದವ್ರದ್ದು ಗೊತ್ತಿಲ್ಲ, ಹಿಂದ್ ಹೋದವ್ರದ್ದು ಗೊತ್ತಿಲ್ಲ. ಮನ್ಯಾಗ ನಿಮ್ಮ ಮನ್ಯಾಗ ಮತ್ತೆ ಅವ್ರದ್ದು ಬಿಡ್ರಿ, ನೀವು ನಿಮ್ಮ ಮನ್ಯಾಗನೇ ಹೇಳ್ಕೊಂತ ಹೊಂಟ್ರಿ, ಮತ್ತೆ ಹಿಂದವ್ರದ್ದು ಗೊತ್ತಿಲ್ಲ ನಿಮ್ಗ. ಬಾಳ ಅಂದ್ರೆ ಎಲ್ಲಿ ಮಟ್ಟ ಹೇಳೋರು? ನಿಮ್ ತಂದೆ ಯಾರಂದ್ರೆ ಪಟ್ನ ಹೇಳ್ಬಿಡ್ತಾರ. ಅವ್ರ ತಂದೆ ಆದ್ರೆ ಗೊತ್ತಿದ್ದ ಹೇಳ್ತಾರ, ನಮ್ಮ ಅಜ್ಜ ಹಂಗಿದ್ದನ್ರಿ. ಅವ್ರ ಅಜ್ಜನ ಅಜ್ಜ ಅಂದ್ರೆ ಯಾರಂದ್ರೆ ಹೇಳ್ರಿಪ್ಪ, ನಿಮ್ಮ ಅಜ್ಜನ ಹೆಸರು ಹೇಳ್ರಿ, ಪಟ್ನ ಹೇಳ್ಬೇಕು ನನಗೆ.
ಯವ್ವ ನೀವ್ ಹೇಳ್ತೀರನ ಯವ್ವ? ನಿಮ್ಮ ಹೆಸರ ಗೊತ್ತದಾವ ಇಲ್ಲಿ ನಿಮ್ಗ? ಹೌದು, ಕೆಲವು ಮಂದಿ ಇದನ್ನ ನೋಡಿದ್ರಾಗ ತಮ್ಮನ್ನ ತಾವು ಮರ್ತ್ಕೊಂಡ್ಬಿಟ್ರ ಅವ್ರು. ಕಾರಣ ಏನು ಅಂತಂದ್ರೆ ಮನೆಯಾಗಿರ್ತಕ್ಕಂಥ 3 ತಲೆಮಾರಿನ ಹೆಸರು ನಮಗ್ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಇನ್ನ ಉಳಿಕಿದ ಜಗತ್ತಿನಾಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ನೆನಪು ನಮ್ಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ನೆನಪಿನಾಗ ಉಳಿತಾರ ಅಂತಂದ್ರೆ ಎಲ್ಲಿ ತನ ನೀವು ಆಕರ್ಷಣೀಯ ವ್ಯಕ್ತಿಯಾಗಿ ಜೀವನ ಮಾಡ್ತೀರಿ, ಕೇವಲ ಮನಿ ಮಂದಿಗಟ್ಟ ನೀವು ಗೊತ್ತಾಗಿರ್ತೀರಿ. ಅದು ಒಂದು ತಲೆಮಾರಿನ ಮಟ್ಟ ಅಷ್ಟೇ ಗೊತ್ತಿರ್ತದೆ. ನೀವು ಆಕರ್ಷಣೀಯ ವ್ಯಕ್ತಿ ಆಗಿದ್ರಿ ಅಂದ್ರೆ ಕೇವಲ ಒಂದು ಫೋಟೋ ಮಾಡಿಕೊಂಡು ಮನೆಯೊಳಗೆ ಹಾಕೋತಾರ. ಯಾರ ಆದರ್ಶಕ್ಕಾಗಿ ಬದುಕಿ ಹೋಗ್ಯಾರ, ಯಾರ ಸಮಾಜದ ತಿದ್ದುಳಿಕೆಗಾಗಿ ಬದುಕಿ ಹೋಗ್ಯಾರ, ಅವ್ರು 100 ವರ್ಷ ಅಲ್ಲ, 800 ವರ್ಷ ಅಲ್ಲ, ಸುಮಾರು 1200 ವರ್ಷಗಳ ಹಿಂದೆ ಇರತಕ್ಕಂಥ ಶರಣರನ್ನು ಇವತ್ತು ನೆನೆಸ್ಕೊಳಕತ್ತೀವಿ ಅಂತಂದ್ರೆ ಅವ್ರ ಆದರ್ಶದಿಂದ ಬದುಕಿದ್ದಕ್ಕೆ ನೆನೆಸ್ಕೊಳಕತ್ತೀವಿ ಹೊರತಾಗಿ ಆಕರ್ಷಣೀಯ ಬದುಕನ್ನು ಬದುಕಿಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಯಾರು ಕೂಡ ಅವ್ರನ್ನ ನೆನೆಸ್ಕೊಳ್ತಾ ಇಲ್ಲ. ಅವರು ಆದರ್ಶ ವ್ಯಕ್ತಿಗಳಾಗಿ ಬದುಕಿದ್ರು, ಆದರ್ಶ ವ್ಯಕ್ತಿಗಳಾಗಿ ನಮ್ಮ ಜೀವನ ಕಟ್ಟಿಕೊಟ್ರು. ಅವ್ರ ಹತ್ರ ಏನಿರಲಿಲ್ಲ, ಅವರು ಪರಮ ಸತ್ಯವನ್ನ ಕಂಡು ಹಿಡಿದಿದ್ರು. ಏನು ಕಂಡು ಹಿಡಿದಿದ್ರು ಅಂತಂದ್ರೆ ಎಲ್ಲವೂ ಹೊಕ್ಕೈತಪ್ಪ, ಹೋಗೋದಕ್ಕಿಂತ ಮುಂಚೆಕ್ಕೆ ಜೀವನ ಅನ್ನುವಂಥದ್ದು ನೋಡ್ರಿ ಕಟ್ಕೊಂಡಿರುವಂತ ಗಡಿಯಾರ ಹೇಳ್ತದ. ಅದ್ರೊಳಗೆ ಒಂದು ಶಬ್ದ ಬರ್ತದೆ. ಏನ್ ಬರ್ತದ? ಟ್ಯಾಂಪಿಸ್ನ್ಯಾಗ ನೋಡ್ರಿ ನೀವು, ಕಟ್ 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 ಅಂತ ಬರ್ತೈತೆ. ಅದು ಹಂಗ ಸೂಕ್ಷ್ಮ ಗಮನ ಇಟ್ಟು ಕೇಳ್ರಿ ನೀವು. ಆ ಕಟ್ 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 ಅಂತ ಬರ್ತೈತಲ್ಲ, ಅದನ್ನ ಉಲ್ಟಾ ಮಾಡಿ ಹೋದ್ರಿ ಟಿಕ್ 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 ಅಂತ ಬರ್ತೈತಲ್ಲ, ಟಿಕ್ ಟಿಕ್ ಅಂತ ಉಲ್ಟಾ ಮಾಡಿದಾಗ ಏನಂತದ? ಕಟ್ ಆಕೈತಿ. ಏನು? ದಿನನಿತ್ಯವೂ ನಿನ್ನ ಆಯುಷ್ಯ ಕಟ್ ಆಗಕತ್ತದ. ಇದು ಕಟ್ ಆಗೋದ್ರಾಗ ಜೀವನದಾಗ ಸಟ್ ಆಗ್ಬೇಕಂತ ಹೇಳ್ತದ ಅದ ನಮಗೆ. ಆದ್ರೆ ನಾವು ಯಾರು ಕೂಡ ಅದ್ರ ಬಗ್ಗೆ ಗಮನ ಇಲ್ಲ ನಮಗೆ. ಅದ್ರ ಬಗ್ಗೆ ಯಾರಿಗಿರ ಗಮನ ಐತೆ? ಎಷ್ಟು ಮಂದಿ ರಾಮಕೃಷ್ಣ ಪರಮಹಂಸರು ರಾತ್ರಿ ಮಲ್ಕೊಂಡಿದ್ರು, ಮುಂಜಾನೆ ಎದ್ರಿ ಹಿಂಗೆ ಎದ್ದು ಕೂಡ್ಲಿನ ರಾಮಕೃಷ್ಣ ಪರಮಹಂಸರು ಎದ್ದು ನೋಡ್ತಾರ, ಸೂರ್ಯ ಹೊರಗೆ ಬಂದಾನ. ಸೂರ್ಯ ಹೊರಗೆ ಬಂದ ಕೂಡ್ಲಿನ ಇಷ್ಟು ಮಂಕಾಯಿ ಕುಂತಿದ್ರು ಅವರು. ಹಿಂಗೆ ಸುಮ್ಮನೆ ಕೂತಾಗ ಶಿಷ್ಯ ಬಂದ, ಯಾಕ್ರಿಪ್ಪ ಸ್ನಾನ ಮಾಡುವಲ್ರಿ, ಇಷ್ಟ್ಯಾಕೆ ಮಂಕಾಯಿ ಕೂತೀರಿ ಅಂದ್ರೆ ಅವ್ರು. ಇಲ್ಲಿ ತೋತಮ್ಮ ನೀ ಹೋಗಿ ನಡಿ ಅಂದ್ರೆ ಅವ್ರು. ಮತ್ತೊಬ್ಬ ಶಿಷ್ಯ ಬಂದ, ಟೈಮ್ ಆಗೈತೆ ಹೇಳ್ರಿಪ್ಪ, ಸ್ನಾನ ಪೂಜೆ ಮಾಡ್ಬೇಕು, ಪೂಜೆ ಮಾಡಿ ಸ್ನಾನ ಮಾಡಿ ನೀವು ಪ್ರಸಾದ ತಗೋರಿ ಅಂದ. ಅವಾಗ